ಸಚಿನ್ ಅವರು. ವಿಸಿಟ್ ಮಾಡಿ ಅಂತ ಹೇಳ್ಬೇಕು, ಯಾರು ಮಾಡಿಲ್ಲ. ಹಾಯ್ ಗಾಯ್ಸ್, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ವಿ. ವಾರ ಚಿಕನ್ ಮಟನ್ ತಿಂದು ಬೇಜಾರಾಗ್ಬಿಟ್ಟೈತೆ. ಇವತ್ತು ಡಿಫ್ರೆಂಟಾಗಿ ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತ ಬಂದಿದ್ವಿ. ಆಮ್ಲೆಟ್ ಅಲ್ಲ, ಸಾರಿ, ಎಗ್ ರೈಸ್ ಮಾಡೋಣ ಅಂತ ಬರ್ತಿದ್ವಿ. ಹೊಸ ಮೆಂಬರ್ ಬೇರೆ ಆ್ಯಡ್ ಆಗಿದ್ದಾರೆ, ಅವರು ಲಿಖಿತ್ ಅವರು. ನೋಡೋಣ ಯಾವ ಥರ ಇರ್ತಾರೆ ಅಂತ. ಏನಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳಪ್ಪ. ಬರ್ರಿ. ಹೊಡ್ಕೊಂಡಿದಾವ ಮೊಟ್ಟೆ? ಇಲ್ಲ ಚೆನ್ನಾಗಿದಾವ. ಸಾಕಣ? ಸಾಕಾ? ಇವತ್ತಿನ ಸ್ಪೆಷಲ್ ಎಗ್ ಲಾಲಿಪಾಪು, ಎಗ್ ರೈಸ್. ಹಾಕಿ ನಂದು ಹಾಕಿ ಹಾಕಮ್ಮ, ಮಾಡೋಣ. ಎಲ್ಲ ಕಡಿಸ್ಕೊಬಿಡ. ಸಾಕಾ? 14. ಇವರೇ ನಮ್ಮ ಭಟ್ರು. ನಮ್ಮಲ್ಲಿ ಒಬ್ರು ಭಟ್ರೆ ಅಂತ ಏನಿಲ್ಲ, ಎಲ್ಲಾ ಸ್ಪೆಷಲಿಸ್ಟ್ಗಳೇ. ಈರುಳ್ಳಿ ಅಂದಿ ಉಪ್ಪು, ಒಂದು ಈರುಳ್ಳಿ ಹಾಕೋದು, ಈರುಳ್ಳಿ ಅಂದ್ರೆ ಉಪ್ಪು ಹಾಕೋದು, ಒಟ್ಟಿನಲ್ಲಿ ಅಡಿಗೆ ಮಾಡ್ಕೊಳ್ಳೋದು, ತಿನ್ನೋದು ಅಷ್ಟೇ. ಎಲ್ಲ ಆಲ್ರೌಂಡರ್ಗಳು. ನಾವೆಲ್ಲ ರೆಡಿ ಆಗ್ತಿದೆ. ಬೆಂಕಿ ಬಟ್ಟೆ ಯಾಕೆ ಅಲ್ಲಿಟ್ಟಿದ್ಯಾ? ಯಾಕಪ್ಪ? ದಮ್ ಕಟ್ಟಿಸ್ತಿದ್ಯಾ? ಅಯ್ಯೋ, ನಮ್ಮ ಅಡಿಗೆ ಭಟ್ರು ಒಬ್ಬೊಬ್ರು ಒಂದೊಂದು ಮುತ್ತುಗಳು. ನಿಖಿಲ್ ಅವ್ರೆ, ಸಚಿನ್ ಅವ್ರೆ, ಇವರೇ ಬೆಂಕಿ ಪಟ್ಟಣ ಮಲೆ ಮೇಲೆ ಇಟ್ಟು ಬಂದವರು. ದಮ್ ಕಟ್ಟಕ್ಕೆ ಇಟ್ಟಿದ್ದು ಮೊಟ್ಟಿಗೆ. ಸಾಕು ಇಷ್ಟೇ ನಮ್ ಭಟ್ರು ಕ್ಯಾಪ್ಸಿಕಮ್ ಮಾಡ್ತವ್ರೆ. ಹಿಂಗಿರುತ್ತೆ. ತಗದ ತಕ್ಷಣ ಉದುರ್ಬೇಕು. ಒಬ್ಬ ಭಟ್ರು ಕಟ್ ಮಾಡ್ದಲ್ಲ ಉದುರಿಸ್ಬಿಟ್ರು ಕ್ಯಾಪ್ಸಿಕಮ್ನ. ಅಲ್ಲ, ಯಾವ್ದೋ ಇದ್ರಲ್ಲಿ ತೆಗಿತಾರ, ಗೊತ್ತಾಗ್ಬಾರ್ದು. ಕಟ್ಟ ಇರ್ಬೇಕು ಹಂಗೆ, ಅವಾಗ ಮಸ್ತಾಗಿ ಬಂದ್ಬಿಡುತ್ತೆ. ಲೊಕೇಶನ್ ಮಾತ್ರ ಮಸ್ತಾಗಿ ಹುಡುಕೊಂಡಿದೀವಿ. ಮಾಡ್ತಿದೀಯಾ? ಮತ್ತೆ ವಿಡಿಯೋ ಮಾಡ್ತಾ ಏನಿ. ಬರ್ಬೇಕು ನಿಖಿಲ್ ಅವ್ರೆ, ಆಗ್ಲಿ ಬೇಗ. ಎಲ್ಲಿಗೊಂಟ್ರಿ? ಆದ್ರೂ ಲೊಕೇಶನ್ ಮಾತ್ರ ಮಸ್ತಾಗಿದೆ. ಪೈಪು ನಾನೇನಿತ್ಲಿ, ನೀನೇನು ಹೆಚ್ಚಬೇಡ, ಲೊಕೇಶನ್ ಸಖತ್ತಾಗಿತ್ತು. ತಡಿ, ಲೊಕೇಶನ್ ಹಂಗೆ ಕೃಷಿ ಹೊಂಡದಲ್ಲಿ ಬಂದು ಅಡಿಗೆ ಮಾಡ್ತಾ ಇದೀವಿ. ಕೃಷಿ ಹೊಂಡನ ನೀರ್ ತುಂಬಕ್ಕೆ ಯೂಸ್ ಮಾಡ್ತಾರೆ, ನಾವು ಅಡಿಗೆ ಮಾಡಕ್ಕೆ ಯೂಸ್ ಮಾಡ್ತಾ ಇದೀವಿ. ಡಿಫ್ರೆಂಟ್ ಆಗಿರ್ಲಿ ಅಂತ ಕುಕ್ಕಿಂಗ್ ಯೂಸ್ ಮಾಡ್ಕೊಂತಿದೀವಿ. ಏನ್ ಸ್ಪೀಡ್ ಕಟ್ ಮಾಡ್ತೀರಿ ನೀವು? ಎಲ್ಲ ಎಕ್ಸ್ಪೀರಿಯನ್ಸ್ ಬಾಸ್. ಎಕ್ಸ್ಪೀರಿಯನ್ಸ್ ಭಟ್ರು. ಅಲ್ಲೇನ್ ನೋಡ್ತೀಯ? ಏನು ಕೊತ್ತಂಬರಿ ಸೊಪ್ಪು ಕುತ್ಕೊಳ್ರಿ, ಹೆಚ್ಚ್ರಿ. ನೀವೇನು ನಾಚ್ಕಂತೀರ? ಹೆಚ್ಚಬೇಕಪ್ಪ, ಸೌಂಡೇ ಬರ್ತಾ ಇಲ್ಲ. ಮಾಡುತ್ತೆ ಕೆಲಸ. ಮನೆಗೆ ಫಿಕ್ಸ್. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹೆಚ್ಚಕ್ಕೆ. ಅಲ್ಲೋ ಮಗನೇ, ಪಕ್ಕ ರೆಡಿ ಹಂಗಾರೆ. ಅದಕ್ಕೆ ನಮ್ಮ ಮನೆಗೆ ಹೇಳ್ತಾರೆ, ನಾನು ಹೆಚ್ಚುತ್ತಿಲ್ಲ. ಸಚಿನ್ ಅವ್ರ ಮನೆಗೆ ಒದ್ದೋಡಿಸ್ತಾರೆ, ಮಾಡ್ಲಿಲ್ಲ. ಬರ್ಲಿ. ಓ, ಪಕ್ಕ ಎಕ್ಸ್ಪೀರಿಯನ್ಸ್ ಅಂಡ್ ಇದುವೆ. ಹೇಳ್ತೀವಲ್ಲ, ನೋಡ್ತಾ ಇರ್ಬೇಕು ಸಚಿನ್ ಅವ್ರು. ನೀವು ಅವಾಗ ಒಲೆನ ಮೊಟ್ಟೆ ಬೇಯಿಸ್ಬೇಕು ಬೇಗ. ಮನೆ ಹಾಕ್ಕೊಂಡು ಮನೆ ಆಯ್ತಮ್ಮನೆ. ಆಗ್ತಾಯ್ತಾ ವಿಡಿಯೋ? ಆಗ್ತೈತೆ. ಇನ್ನು ಈರುಳ್ಳಿ ತೊಳೆ ತೋರ್ಸಕ್ ಕೆಲಸ ಮಾಡೋ ತೋರಿಸ್ಬೇಕಲ್ಲ. ಈರುಳ್ಳಿ ಚೆನ್ನಾಗಿ ತೊಳೆಯೋಣ. ಹೆಂಗೆ ಇದೆಲ್ಲ ಈರುಳ್ಳಿ ಚಾಕ್ ಓಪನ್ ಮಾಡಿ ಕಟ್ಟಾಗ್ತಿಲ್ಲ. ಮೀಶೋದಲ್ಲಿ ಬುಕ್ ಮಾಡಿರೋದಮ್ಮ, ಫುಲ್ ಶಾರ್ಪ್ ಅಲ್ಲಿ ಇದಾವೆ. ಈರುಳ್ಳಿ ಕಟ್ ಮಾಡೋ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ಪಕ್ಕ ನಮ್ದೆ. ಇವನ್ ಅವಾಗ್ಲೇ ಕುರ್ಕುರೆ ತಿಂತಿದ್ನಲ್ಲ ಇವನೇ, ಅಣ್ಣ ವಿಡಿಯೋ ಮಾಡೋಣ, ಕಟ್ ಮಾಡ್ತೀನಿ, ನಾನು ತೋರ್ಸು ಅಂತ ಬಂದ ಇವಾಗ ಕಟ್ ಮಾಡಕ್ಕೆ ಅಂತವ ಈರುಳ್ಳಿಯ. ಬರ್ಲಿ ಬೇಗ ರೆಡಿ ಆಗ್ಬೇಕು.
ಏನ್ ಫಾಸ್ಟ್ ಕಟ್ ಮಾಡ್ತಾ ಸಚಿನ ನೀನು? ಹಿಂಗೆ ನಾವು ಹಾ? ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಮನೇಲಿ ಏನಾದ್ರು ವಿಡಿಯೋ ನೋಡಿದ್ರೆ ಪರ್ಮನೆಂಟ್ ಆಗಿ ಈರುಳ್ಳಿ ಕಟ್ ಮಾಡಕ್ ಇಟ್ಕೊಂತಾರೆ ಅಷ್ಟೇ. ಚಾಕ್ ಫುಲ್ ಶಾರ್ಪ್ ಇದಾವಲ್ಲ? ಚಾಕಲ್ಲ ಶಾರ್ಪ್ ಇದಾವ. ಕೊಂಡು ನೀರು ಹೋಗ್ತಿದಾವಲ್ಲ. ಕಣ್ಣೀರದಾರೆ. ನೀವು ಒಲೆ ಕಚ್ಚೋರು ಹೊಸ್ತಾಗ್ ಬಂದ್ ಅದ್ ಏನೇನ್ ಮಾಡಿಸ್ತೀರ ಕಣ್ರ ಮರ್ಯಾನ ಅಂತ ನೀವು ಅಂತ ಯಾರು ಇವ್ರು? ಅಲ್ಲ ಏನೋ ಫ್ರೀಯಾಗಿ ಎಗ್ರೇಜ್ ಕೊಡ್ತೀರಾ ಅಂತ ಏನೋ ಸಂಡೆ ಬೇಜಾರಾಗ್ತೈತಿ ಬಂದ್ರೆ ಒಲೆ ಕಚ್ಚಿಸ್ತಾ ಇದ್ದೀರಿ ಅಂತಕ್ಕೆ ಒಲೆ ಕಚ್ಚಿಸ್ತಾ ಇದ್ದೀರಾ ಅನ್ಕೊಂತಿರ್ತಾನೆ. ಜಿಗ್ 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 ಬಂದಿಲ್ವಾ? ಬೈಬೇಕು ಮುಚ್ಚಿ ಮುಚ್ಚಿ ನೀವು ಬೈಲಿ ಅದು. ಒಲೆ ಒರೆಸ್ತೀನಿ, ನೀನ್ ನನ್ನ ಒರೆಸ್ಬೇಡ ಹೋಗೋದು. ಒಂದು ಹಾಡ್ನಾರು ಹೇಳ್ರಿ ಸಚಿನ್ ಅವ್ರೆ ಕೇಳೋಣ. ನಿಮ್ಮ ಸುಮಧುರವಾದ ಕಂಠದಿಂದ. ನಮ್ಮ ಸುಮಧುರವಾದ ಕಂಠದಲ್ಲಿ ಹಾಡುವೆ ಭಕ್ತಿಗೀತೆಯನ್ನು ಹೇಳುವಿರೆ. ನೀವು ಯಾಕೆ ಏನೋ ಕುದಿತಾ ಇರಲ್ಲ? ಹೋಸಲದ ವಿಡಿಯೋ ಆಗ್ತಾ ಇದೀರಾ? ನಮ್ದು ಹೋಸಲದೊಂದು ವಿಡಿಯೋ ಇದೆ, ಗಾಸಿಪ್ ಲೇಡೀಸ್ ತರ ಮಾತಾಡಿದೀವಿ, ನೋಡ್ರಿ ಹಂಗೆ ಒಂಚೂರು ಹೋಗಿ. ಮುಕ್ಕಳರ ಐತೆ ನೋಡ್ಬೇಕು. ಉಪ್ಪ ನಮ್ ಭಟ್ರ ಕರಿತವ್ರೆ ಮೊಟ್ಟೆ ಬೆಂದವೆ ಅಂತ. ನೀನ್ ಮೊಟ್ಟೆ ಬೇನೆ ನೋಡ್ತಾರಮ್ಮ. ಮಗೆ ಹೊಡಿತೈತಾ? ಬೆಂದಿತ್ತ ಮೊಟ್ಟೆ? ಬಂದೈತೆ ಮತ್ತೆ. ಏನ್ ತಿಂದ್ ನೋಡ್ತೀರ ಹೆಂಗೆ ಮೊಟ್ಟೆ ಸಮೇತವ? ಬೆಂದಾಯ್ತು ಮೊಟ್ಟೆ ತರ್ರ ಬಟ್ಟೆ. ಎತ್ರಿ 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 ಮೊಟ್ಟೆ ಬಿಟ್ರೆ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ತಣ್ಣೀರಲ್ಲಿ ಹಾಕ್ಬಿಡೋಣ ಸ್ವಲ್ಪ. ಹಾಕಿ 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 ಬಿಡೋಣ. ಓ ಬಿಸಿನೀರಲ್ಲಿ ಹಾಕ್ಬಿಟ್ರಿ. ನಮ್ಗೇನ್ ಅಡಿಗೆ ಬರಲ್ಲ, ನೀವೇ ಅಡಿಗೆ ಬಿಟ್ಟು. ಸ್ನಾನ ಮಾಡಿಲ್ಲ ಅಂತಿದ್ದ ಸಚಿನ. ಬಿಸಿನೀರ್ ಹಾಕ್ತೇವೆ, ನೀರು ಬೆಂದಿದಾವ ಇಲ್ವಾ ಅಂತ ಚೆಕ್ ಮಾಡ್ತಿದ್ವಿ ಅಷ್ಟೇ. ಹೆಂಗ್ ಸಚಿನ ಇವೆಲ್ಲ ಹೆಂಗೆ ಅಂತ ಬೈ ಬರ್ತಾ ಅಲ್ಲ ಬೈ ಜೀನಲ್ಲೇ ಬಂದ್ಬಿಡುತ್ತಾನ. ಯಾರು ನಿಮ್ಮನೆಗೆ ಶೆಫು? ಶೆಫು ಮಮ್ಮಿ. ಮಮ್ಮಿ ಶೆಫು ಅವರೇ ಕಲ್ಸ್ಕೊಟ್ರ ನಿಮಗೆ? ಏನ್ ಹೊಗೆ ಭಟ್ರೆ? ಇವ್ರು ಒಲೆ ಹಚ್ಚರು. ಯಾಕ್ರೆ ಹಿಂಗ್ ಹೊಗೆ ಬರಿಸ್ತಾ ಇದ್ದೀರಾ? ಅನ್ನಕ್ಕಿಡದ ನೆಕ್ಸ್ಟ್ ಏನು ಮೊಟ್ಟೆ ಬೆಂದಾಯ್ತಲ್ಲ ಇವಾಗ? ನೆಕ್ಸ್ಟ್ ರೈಸು ಭಟ್ರೆ. ರೈಸ್ ಏನ್ರಿ ನೆಕ್ಸ್ಟ್? ಕವರ್ ಬೇಕಿತ್ತು ಮೊಟ್ಟೆ ಸುಲೇನ್ ಸುಲೇನಾ? ಸುಳ್ಯದ ಇವಾಗ ನೀವು ಅನ್ನಕ್ಕಿಡ್ರಿ ನಾವು ಸುಲ್ತೀವಿ. ನಾವು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಮ್ಮನ್ನೆಲ್ಲ ನೀವು ಹೆಚ್ಚಕ್ ಪಚ್ಚಕ್ ಕರಿ ಕೊಡುದು ಅಲ್ವೇನ್ರಿ? ಎಲ್ಲಾರ ಇದಿದ್ರೆ ಹೋಗ್ಬಿಡೋಣ. ಇದಿದ್ರೆ ಅಂದ್ರೆ ಏನು ಅಂತ ಹೇಳ್ಬೇಕು ನೀವು. ಇದು ಇದು ಅದು ಅಂದ್ರೆ ಅರ್ಥ ಆಗಲ್ಲ ಇಲ್ಲಿ. ಫೋಟೋ ಶೂಟಿಂಗ್ ಏನಾರ ಕರೆದ್ರೆ ಹೋಗ್ಬಿಡೋಣ. ನಾವ್ ಯಾರಿಗೆ ಹೆಂಗ್ ಕಮ್ಮಿ? ಭಾನುವಾರ ಮಾತ್ರ ಕರಿಬೇಕಾದ್ರೆ. ಆಹಾ ಓಹೋ, ಇವನು ತಿನ್ನೋದ್ರಾಗ ಎಕ್ಸ್ಪರ್ಟ್, ಅದಕ್ಕೆ ಇವನ್ನೇ ವಿಡಿಯೋ ಮಾಡ್ತಾ ಇದೀನಿ. ಎಲ್ ತಿನ್ನೋ ಅಂತ ಸಿಗ್ತಾನೆ ಕಳ್ಳ. ಮೋಟರ್ ಆನ್ ಮಾಡ್ಕೊಟ್ಟಾರೆ, ತುಂಬಿಸ್ತಾ ಇದೀನಿ. ಬೋರಲ್ಲಿ ನೀರು, ವಾತಾವರಣ, ಹಳ್ಳಿ ವಾತಾವರಣ. ಸಂಡೇ ಸಂಡೇ ಬರೋದು, ಏನಾದ್ರು ಮಾಡ್ಕೊಳೋದು, ತಿಂತಾ ಇರೋದು. ಹಳ್ಳಿಲಿರೋ ಮಜಾ ಸಿಟಿಲಿ ಎಲ್ಲಿದೆ ಬಸ್? ಹಳ್ಳಿಲಿರೋ ಮಜಾ ಸಿಟಿಲಿ ಎಲ್ಲಿ? ತಿಂತ ಇದೆ ಹೆಂಗೆ ಮೊಟ್ಟೆಯ? ಅನ್ನ ಇಡಾಕೈದು ಬರೀ ಬರೀ ಇವ್ನ್ ಕಳ್ಳನ್ ಮಗಿದಾನೊಬ್ಬ. ಮೊಟ್ಟೆ ತಿಂದ್ಗಿಂದನು ಅಂತ ನಮ್ಮ ಹೊಲ ಕಚ್ಚರ್ನ ಬಿಟ್ಟು ಹೋಗಿದ್ದೆ, ನೋಡ್ಕೇಳ್ರಿ ಅಂತ. 30 ಮೊಟ್ಟೆ ಕೊಟ್ರೆ ಆಮೇಲೆ 15 ಇದ್ವು. ಓತಲೆ ಬಾಯಿಗೊಂದು ಮೊಟ್ಟೆ ಬೇಕಿತ್ತು. ಬೆಂದವ್ಕಂಡ್ರಿ, ಬೇಯ್ಬೇಕಾಯ್ತ? ಬೆಂದವ್ಕಂಡ್ರಿ, ಸೀಲ್ ಬಿಟ್ಟವೆ ಅಂದ್ರೆ ಬೆಂದವೆ ಅಂತ ಅರ್ಥ. ಗೊತ್ತಿಲ್ವಲ್ರಿ ಸುಲಿಯಾಕ ಒಂದೊಂದಂಗ ಒಂದ್ 2 ನಿಮಿಷ ಬಿಟ್ರೆ ಒಂದು ನೀರಲ್ಲಿ ಕಾಯ ಒಂದ್ ಸ್ವಲ್ಪ ಹೊತ್ತು ಬಿಡ್ರಿ, ಹೇಳ್ತೀನಿ. ತಣ್ಣೀರಲ್ಲ ಬಿಡ್ರಿ, ಒಂದ್ ಸ್ವಲ್ಪ ಹೊತ್ತು ಹೇಳ್ತೀನಿ. ನಮ್ ಭಟ್ರು ಮೊಟ್ಟೆ ಬೇಯಿಸ್ಕೊಂಡ್ ಆಯ್ತಿಂದ್ರು, ಇವಾಗ ಅನ್ನ ಮಾಡ್ಕೊಳಕ್ ರೆಡಿ ಮಾಡ್ತಾವ್ರೆ. ಬಿಟ್ರೆ ಅನ್ನ ಮಾಡ್ಕೊತೀರಾ? ಮೊಟ್ಟೆ ಎಲ್ಲ ರೆಡಿ ಆಯ್ತಲ್ಲ, ರೈಸ್ ಮಾಡ್ಕೊಂಡ್ಬಿಡೋಣ. ಬಿಟ್ರೆ ಲಾಲಿಪಾಪ್ ಮತ್ತೆ ಎಗ್ ರೈಸ್ ಅಂತ ಹೇಳಿದಿರಾ? ನಮ್ಗಂತೂ ಸತ್ಯವಾಗ್ಲೂ ಮಾಡಕ್ ಬರಲ್ಲ. ಮಾಡೋಣ ಬಿಡಿ ಬಸ್ಸು, ಸಿಂಪಲ್. ತಿನ್ನಕ್ಕೆ ತಿನ್ನಕ್ ಬರ್ತೀವಿ. ಎಂತ
ರೆಸಿಪಿ ಎಲ್ಲ ಮಾಡಿದೀವಿ. ಎಗ್ ರೈಸ್ ಇದೆಲ್ಲ ಒಂದು ನಮಗೇನು ಅದ ಯಾವ್ದು ಹೇಳ್ಬೇಕು ಕರೆಕ್ಟ್ ಆಗಿ ನೀವು. egg rice ಎಲ್ಲ ಒಂದ್ ಲೆಕ್ಕನ ಬಂತು. ಅವು ಕಣ್ಣಿ ಬೇಕಾದ್ ಮಾಡಿದ್ವಿ, ಅದು ನಾನೇ ತಿಂದಿಲ್ಲ. ಮೊಟ್ಟೆ ಬೇಕಾ? ಹಿಂಗ್ ಉಳ್ದೆ ತಿನ್ಬಿಡ್ಬೇಕು. ಹಂಗಂತ ಅವ್ನು ಅರ್ಧ ತಿಂತಾನೆ. ನೀನೇ ಬಿಡ್ಸ್ ನಂಗೆ ಬೇಡ. ಎಗ್ ಲಾಲಿಪಾಪಿಗೆ ಮೊಟ್ಟೆ ರೆಡಿ ಆಗ್ತಾ ಇದೆ. ಸಚಿನ್ ಅವ್ರೆ ಹೇಳ್ರಿ, ಮೊಟ್ಟೆ ಯಾರವ್ರು? ನಿಮ್ದೇ? ನಂದೆ. ನಮ್ಮನೇಲಿ ಹೋದ ವರ್ಷ ಮಾರ್ಕೆಟ್ ಅಲ್ಲಿ 2 ಹುಂಜ ತಂದಿತ್ತು ನಮ್ಮಪ್ಪ. ಆ ಹುಂಜನೇ ಈ ಸಲ ಸ್ಪೆಷಲ್ ಮೊಟ್ಟೆ ಇಟ್ಟಿರೋದು. ಏನಂತ ಹೇಳೋಣ, ವಿಡಿಯೋ ನೋಡ್ತಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅವನ್ನ ಹೇಳ್ದಂಗ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ 3 ತಿಂಗಳು ಆಯ್ತು ಸ್ಟಾರ್ಟ್ ಮಾಡಿ. 3 ತಿಂಗಳು 300 ಜನ ಸಬ್ಸ್ಕ್ರೈಬರ್ಸ್ ಉಟ್ಕೊಂಡಿದ್ದಾರೆ. ಹಿಂಗೆ ತಿಂಗಳ 100 ಜನ, ತಿಂಗಳು 300 ಜನ ಇದಾರೆ. ಹಿಂಗೆ ಆದ್ರೆ ಕರೆಕ್ಟ್ ಆಗಿ ಈ ತಿಂಗಳು ಮುಗಿತಾ ಬಂತ. ಬಿಡಿಲ್ಲ ಅಷ್ಟೇ ಕೈಯಲ್ಲಿ. ಅಲ್ಲ ಹೇಳ್ಬೇಕು ಬಟ್ರೆ ನೀವು, ನಮಗ್ ಬರಲ್ಲ. ನೀವು ಯಾವ ತರ ಅಂತ ಹೇಳ್ಬೇಕು. ಸಣ್ಣ ಹೆಚ್ಚಿಬಿಡಿ ಅಷ್ಟೇನೆ. ಹೆಚ್ಚಿ ಪಾತೊಳಿಕಾಕ್ ಅವ್ರಿಗೆ ಕೂಡ ಬೋಂಡ ಕಲಿಸ್ತೀವಲ್ಲ ಹಂಗ್ ಕಲ್ಸೋದು. ಅದ್ರ ಜೊತೆಗೆ ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿಕಾಯಿ, ಪುಡಿ, ಮಸಾಲ, ಗರಂ ಮಸಾಲ ಎಲ್ಲ ಹಾಕೊಂಡು ಆಮೇಲೆ ಎಣ್ಣೆಗೆ ಕರಿಯತ್ತಾನೆ. ಬಡಿಯೋದೇ. ಆಮೇಲೆ ಎಣ್ಣೆಗೆ ಕರ್ದಾದ್ಮೇಲೆ ನಮ್ಮಂಗ್ ಕರಿ ನಾವ್ ಬರ್ತೀವಿ ತಿನ್ನಕ್ಕೆ. ಎಗ್ ಲಾಲಿಪಾಪಿಗೆ ರೆಡಿ ಮಾಡ್ಕೊಂತ ನಮ್ ಸಚಿನ್ ಅವರು. ಮೊಟ್ಟೆನ ಚೆನ್ನಾಗಿ ಕಟ್ ಮಾಡ್ಕೊಂಡಿದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೋರ್ಸೋ ಖಾರ ಪುಡಿ, ಖಾರ ಪುಡಿ, ಎಗ್ ಮಸಾಲ, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಅಷ್ಟೇ. ಹೇಳ್ರಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚೆನ್ನಾಗಿ ಕಲಸ್ಕೊಂಡ್ಬಿಡು. ಕಿವುಚ್ಬಿಡು ಹೇಳ್ತೀನಿ. ಬಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗ ಏನಿದ್ರು ಎಣ್ಣೆಗೆ ಬಿಡ್ತಾ ಇರೋದೆ. ಒಂದು, 2, 3, 4, 5. ಬೆಂದಿತಿ ಅಂತ ಹೆಂಗ್ ಗೊತ್ತಾಗುತ್ತೆ? ಈಗ ಕುರ್ರುಗಾದ್ರೆ ಕಲರ್ ಚೇಂಜ್ ಆದ್ರೆ ಬೆಂದಿತಿ ಅಂತ. ಕಲರ್ ಚೇಂಜ್ ಆದ್ರೆ ಬೆಂದಿತಿ ಅಂತ ಅರ್ಥ. ಹೌದನ್ರಿ ಭಟ್ರ? ಅಷ್ಟೇ. ಪಕ್ಕ ತಾನೆ? ಹಂಗಾರೆ ನಾನು ಬಟ್ನೆ. ನೀವೆಲ್ಲ ಆಲ್ರೌಂಡರ್ಗಳೇ ಇರೋದಿಲ್ಲ. ರೆಡಿ ಲಾಲಿಪಾಪ್, ಗುಲಾಬ್ ಜಾಮೂನ್, ಎಗ್ ಲಾಲಿಪಾಪ್ ರೆಡಿ. ಇಷ್ಟೇ ಎಗ್ ಲಾಲಿಪಾಪ್ ಅಷ್ಟೇನಾ? ಇಷ್ಟ ಮಾಡಿದ್ರೆ ಮುಗಿತಾಪ. ಮಾಡ್ಕೊಳ್ಳೋದು ತಿಂತಾರದು ಅಷ್ಟೇ, ಇನ್ನೇನಿಲ್ಲ. ಹಂಗ ತಿನ್ಗಿಂದೆ ಮತ್ತೆ ಟೇಸ್ಟ್ ನೋಡೋಣ. ನೋಡೋದೇ ಎಣ್ಣೆ ಶಾರ್ಟೇಜ್ ಆಗುತ್ತಾ? ಪಕ್ಕ ಶಾರ್ಟೇಜ್ ಆಗುತ್ತೆ. 100 500 ಪಕ್ಕ ಶಾರ್ಟೇಜ್ ಆಗುತ್ತೆ. ಎಣ್ಣೆ ತರದೇ ಹಂಗಾರೆ. ಹೋಗಿ ಇನ್ನೊಂದು ರೌಂಡು. ಯಾವ ಎಣ್ಣೆ ತರನ? ಒಳ್ಳೆಣ್ಣೆ, ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ 90 ml, 60 ml, 30 ml. ಅಂತೇಳಿ ಸಾಕು ಬಿಡು. ಹೇಳ್ರಿ ಬಿಡ್ರಿ. ಹೆಚ್ಕೊಂಡಿರ ಈರುಳ್ಳಿ, ಕ್ಯಾಪ್ಸಿಕಮ್,
ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿನ್ಕಾಯಿ ಪುಡಿ, ಸುಬ್ಬಪಟ್ಟರ ಮಗಳೇ ಎಗ್ ರೈಸ್ ಎಲ್ಲ ನಂದೇ ತಗೊಳ್ಳಿ. ಸ್ಪೆಷಲ್ ಗರಂ ಮಸಾಲಾ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಅರ್ಧ ಈಗ ಅರ್ಧ ಆಮೇಲೆ. ಮೊದಲೇ ಮೊಟ್ಟೆ ಮತ್ತೆ ಬಂದು ಮೊಟ್ಟೆ ಬಂದು ತರ 1 4 5 6 ಹೊಡಿ. ಕಚ್ಚಬೇಕು ವಲಯ. ಮೊಟ್ಟೆ ಹಾಕೋಣ. ತಡಿ ಬೇಡ. ಇದು ಫಾಸ್ಟ್ ಫುಡ್ ಅಲ್ಲ, ಇದು ವೇಸ್ಟ್ ಫುಡ್. ಎಗ್ ರೈಸ್ ರೆಡಿ. ಫೈನಲ್ ಎಗ್ ರೈಸ್ ಆತಾ? ರೆಡಿ ರೆಡಿ. ಕೊನೆಗೂ ಎಗ್ ರೈಸ್ ಮಾಡ್ದು. ಬೇಗ ಹೊಟ್ಟೆ ಸಿದ್ದೈತೆ. ಬರ್ತಿಲ್ಲ ಫಾಸ್ಟ್ ಫುಡ್, ವೆಜ್ ಫುಡ್ ಆಗುತ್ತೆ ಆಮೇಲೆ ಈಗ. ಟೇಸ್ಟ್ ನೋಡಿ. ಎಲ್ಲೆಲ್ಲ ಎಂತೆಂತ ಎಗ್ ರೈಸ್ ಮಾಡಿದ್ವಿ, ಈ ತರ ಮಾತ್ರ ಸೂಪರ್. ಈ ಥರ ಮಾತ್ರ ಯಾರು ಮಾಡಿರಲ್ಲ. ದುನಿಯಾದಲ್ಲೇ ಯಾರು ಟ್ರೈ ಮಾಡಿರಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಸಿಟ್ ಮಾಡಿ ಅಂತ ಹೇಳ್ಬೇಕು. ಫೈನಲಿ ಇವತ್ತು ಎಗ್ ರೈಸು ಎಗ್ ಲಾಲಿಪಾಪು ಮುಗೀತು. ಏನು ನಿಜ? ಓದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಓಕೆ, ನಾವೇನು ಶೆಫ್ಗಳು ಅಂದ್ರೆ ಎಂತ ಶೆಫ್ಗಳು, ಮಾಸ್ಟರ್ ಶೆಫ್ಗಳು ಅಂತಾರಲ್ಲ ಆ ತರ ಏನು ಅಡಿಗೆ ಮಾಡಿರ್ಲಿಲ್ಲ. 3 to 4 ಸ್ಟಾರ್. ಓಕೆ, ತಿನ್ಬಹುದು. ನಾವು ಮಾಡಿರೋ ರೇಂಜಿಗೆ ಮಾಡ್ಕೊಂಡು ತಿಂದು ಸಬ್ಸ್ಕ್ರೈಬ್ ಮಾಡಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ವಿಲೇಜ್ ಕುಕಿಂಗ್. ಮತ್ತೆ ಹುಡುಗ್ರ ನೀವೇನಾರು ಹೇಳೋದಿದ್ರೆ ನಾನು ಹೇಳೋಣ ಅನ್ಕೊಂಡಿದ್ದೆಲ್ಲ ನೀನೇ ಹೇಳ್ಬಿಟ್ಟಿಲ್ಲ. ನಮ್ಮ ಅಣ್ಣ ಹೆಂಗೆ ಹೇಳ್ತಾರೆ ಹಂಗೆ, ನಮ್ದೇನಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ನಮ್ಮ ಬಸ್ ಬಂತು, ನಾವು ಹೋಗ್ತೀವಿ. ನಮ್ಮ ಸಚಿನ್ ಫ್ರೀ ಟಿಕೆಟ್ ಅವ್ನು ಹೊರಟ. ಬಾಯ್ ಬಾಯ್ ಬಾಯ್.